ಕೆಲವು ಸಮಯದ ನಂತರ ಇಂಥ ಒಂದು ಬಾಸ್ಕೆಟ್ಬಾಲಲ್ಲಿ ನೀವು ಪ್ರಾಕ್ಟೀಸ್ಗೆ ಬಂದಿದ್ರಿ, ಒಂದು ತರಬೇತಿ ಶಿಬಿರನೇ ಆಯೋಜನೆ ಮಾಡಿದರೆ, ತಾವು ಪಾಲ್ಗೊಂಡಿದ್ರಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಈ BBC ಕ್ಲಬ್ ಅವರು ಸಮ್ಮರ್ ಕ್ಯಾಂಪ್ ಅಂತ ಬಾಸ್ಕೆಟ್ಬಾಲ್ ಆರ್ಗನೈಸ್ ಮಾಡಿದ್ದಾರೆ, ನಮ್ಮ ವಾಣಿ ಮ್ಯಾಮ್ ಅವರು ಮತ್ತು ಕ್ಲಬ್ ಅವರು. ತುಂಬ ಖುಷಿ ಆಯಿತು. ಲೈಕ್ ನಮ್ಮ ಹಾಲಿಡೇಸಲ್ಲಿ ಬಾಸ್ಕೆಟ್ಬಾಲ್ ಸ್ವಲ್ಪ ಟಚ್ ಹೋಗಿತ್ತು. ಈ ಒಂದು ಲೈಕ್ ಈ ಕಾಲೇಜಲ್ಲಿ ಇಷ್ಟು ದೊಡ್ಡ ಕೋರ್ಟ್ ಇದ್ದುಬಿಟ್ಟು ಒಂದು ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ನ ಕೋಚಿಂಗ್ನ ಅರೇಂಜ್ ಮಾಡಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. 15 ಡೇಸ್ ಕ್ಯಾಂಪ್ ಇತ್ತು. ಇದು ನಮ್ಮ ಕಾಲೇಜು ಮತ್ತು ಬೇರೆ 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 ಸ್ಕೂಲಿಂದ ಮಕ್ಕಳು ಬಂದಿದ್ದಾರೆ. ನಾವೆಲ್ಲ ಆಟಾಡಿ ಈಗ ಬಾಸ್ಕೆಟ್ಬಾಲ್ ಕಲ್ತಿದ್ದೀವಿ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ BBC ಕ್ಲಬ್ಬಿಗೆ. ನಮ್ಮೆಲ್ಲರಿಗೂ ಒಂದು ಜರ್ಸಿ ಕೊಟ್ಟಿದ್ದಾರೆ, ಒಂದು ಮ್ಯಾಚ್ ಆಡಿಸಿದ್ರು. ನಮ್ಮ ಗೇಮ್ ಜಾಸ್ತಿ ಇಂಪ್ರೂವ್ ಆಗಿದೆ. ಥ್ಯಾಂಕ್ ಯು. ಬೆಳಿಗ್ಗೆ ಮಾಮೂಲಾಗಿ ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದೆಲ್ಲ ಮಾಡ್ತಿದ್ರಿ, ಈಗ ಬೇಗ ಎದ್ದು ಬರಬೇಕು ಪ್ರಾಕ್ಟೀಸ್ಗೆ. ಈ ಒಂದು ಏನು ಡೆವಲಪ್ಮೆಂಟ್ಸ್ ಆಗುತ್ತೆ? ನಾವು 7 o'clock 7:30 9:30 ಗಂಟೆ ಕ್ಯಾಂಪ್ ಇರುತ್ತೆ. ನಾವು ಕಾಲೇಜಲ್ಲೇ ಇರೋರು, ನಾವು ಸ್ವಲ್ಪ ಜನರು ಡಿಗ್ರಿ ಮಕ್ಕಳು. ನಾವು ಬೆಳಿಗ್ಗೆ ಬಂದುಬಿಟ್ಟು ಆಟಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಅವರು ಕೊಡ್ತಾರೆ. ಬ್ರೇಕ್ಫಾಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಕ್ಲಾಸಿಗೆ ಕೊಡ್ತೀವಿ. ಇವರು ಸ್ಕೂಲ್ ಮಕ್ಕಳು ಇದ್ದಾರೆ, ಅವ್ರ ಮನೆಗೆ ಹೋಗ್ತಾರೆ ಬ್ರೇಕ್ಫಾಸ್ಟ್ ಮಾಡಿ. ಫ್ರೀ ಬ್ರೇಕ್ಫಾಸ್ಟು ಕೊಡ್ತಿದ್ದಾರೆ, ಫ್ರೀ ಕೋಚಿಂಗು ಕೊಡ್ತಿದ್ದಾರೆ. ನಮ್ಮೆಲ್ಲರಿಗೂ ಖುಷಿ ಆಗ್ತಿದೆ. ಕ್ರೀಡೆ ಬಗ್ಗೆ ನಿಮಗೆ ಏನೊಂದು ವಿಶೇಷ ಆಸಕ್ತಿ ಬಂತು? ಬರೀ ಓದೋದ್ರಲ್ಲಿದ್ರಿ, ಮೊಬೈಲಲ್ಲಿದ್ರಿ, ಈಗ ಏನು ನಿಮ್ಮ ಚೇಂಜಸ್ ಏನಾಗ್ತದೆ? ಲೈಕ್ ಸ್ಪೋರ್ಟ್ಸ್ ಬಾಸ್ಕೆಟ್ಬಾಲ್ ಸೇರಿ ಆದಮೇಲೇನು ಲೈಕ್ ಜಸ್ಟ್ ಓದೋದ್ರಲ್ಲಿ ಅಲ್ಲ, ಯಾವುದಾದ್ರೂ ಒಂದು ಆಟದಲ್ಲಿ ಇರಬೇಕು ಅಂತ ನಮಗೆ ಲೈಕ್ ಇತ್ತು. ನಮ್ಮ ಬಾಡಿ ಫಿಟ್ನೆಸ್ಸಿಗೆ ಒಳ್ಳೆ ಹೆಲ್ತ್ ಮತ್ತು ನೆಗೆಟಿವಿಟೀಸ್ ಯಾವುದು ಬರಲ್ಲ ಅಂತ. ಬಾಸ್ಕೆಟ್ಬಾಲ್ ಆಟಾಡಿ ಆದಮೇಲೆ ಮೈಂಡ್ ಫ್ರೀ ಆಗಿದೆ, ಬಾಡಿ ಸ್ವಲ್ಪ ಆ್ಯಕ್ಟಿವ್ ಫೀಲ್ ಆಗುತ್ತೆ. ಕ್ಲಾಸಲ್ಲಿ ಕೂರುವಾಗ ಇಲ್ಲ ಮನೇಲಿ ಇರುವಾಗೆಲ್ಲ ಬಾಡಿ ಆ್ಯಕ್ಟಿವ್ ಆಗಿದೆ. ಈಗ ನಿಮ್ಮ ಸ್ನೇಹಿತರಿಗೆ ನೀವೆಲ್ಲ ಆಟ ಆಡ್ತಿದ್ರಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಏನೊಂದು ಮೆಸೇಜ್ ಪಾಸ್? ಈ ಬಾಸ್ಕೆಟ್ಬಾಲ್ ಒಂಥರ ಸ್ಟೈಲಿಶ್ ಗೇಮ್, ಮೈಂಡ್ ಗೇಮ್ ಅಂತ ಹೇಳ್ತಾರೆ. ನಮಗೆ ಕೋಚ್ ಅದೇ ಹೇಳ್ಕೊಟ್ಟಿದ್ದಾರೆ. ಅದೇ ಲೈಕ್ ಅದು ನಾವು ಆಟಾಡಿ ಆದಮೇಲೆ ನಮಗೂ ಅನಿಸ್ತು ಹೌದು ಅಂತ. ಲೈಕ್ ತುಂಬ ಟ್ರಿಕ್ಸ್ ಮತ್ತು ಒಂದು ಸ್ಟೈಲಿಶ್ ಆಗಿ ಒಂದು ಆಡ್ಬೋದು. ಹೈಟ್ ಇದ್ದವರು ಮಾತ್ರ ಆಡೋದಲ್ಲ, ಲೈಕ್ ಹೈಟ್ ಶಾರ್ಟ್ ಇದ್ರೂ ಬಾಲ್ ಹ್ಯಾಂಡ್ಲಿಂಗ್ ಎಲ್ಲ ಗೊತ್ತಿದ್ದರೆ ವಿ ಕ್ಯಾನ್ ಎಕ್ಸೆಲ್ ಇನ್ ದ ಗೇಮ್. ತಾವು ಬಂದು ಎಲ್ಲ ಖುಷಿ ಪಟ್ಟಿದ್ದೀರಾ ಕ್ಯಾಂಪಲ್ಲಿ? ಎಸ್, ನಮ್ಮೆಲ್ಲರಿಗೂ ಖುಷಿಯಾಗಿದೆ ಬಂದು. ಲೈಕ್ ನಿಮಗೂ ಎಲ್ಲ ಮಕ್ಕಳಿಗೂ ಬಂದು ಆಡಿ ನೆಕ್ಸ್ಟ್ ಟೈಮ್ ಕೋಚಿಂಗ್ ಅರೇಂಜ್ ಮಾಡಿದ್ರೆ ಬಂದು ಪಾಲ್ಗೊಳ್ಳಿ ಅಂತ ಹೇಳಕ್ಕೆ ಇಷ್ಟ. ಒಲಿಂಪಿಯನ್ ಅಂತವರೇ ಬಂದು ನಿಮಗೆ ಸಪೋರ್ಟ್ ಮಾಡಿ ಇಂಥದ್ದೊಂದು ಆಡಿ BBC ಅಂದರೆ ಒಂದು ಒಳ್ಳೆ ಫಾರ್ಮಲ್ಲಿತ್ತು. ನಮಗೆ ಅದೇ ಒಂದು ಪ್ರೌಡ್ ಮೂಮೆಂಟ್. ದೊಡ್ಡವರು ಕೋಚಿಂಗ್ ದೊಡ್ಡ ಒಲಿಂಪಿಕ್ಸಿಗೆ ಆಡಿದವರು ನಮಗೆ ಕೋಚಿಂಗ್ ಕೊಟ್ಟಿದ್ದಾರೆ. ಅವರ ಸ್ಕಿಲ್ಸ್, ಅವರ ಎನರ್ಜಿ, ಸ್ಟೆಮಿನಾ ಎಲ್ಲ ನೋಡಿಬಿಟ್ಟು ನಾವು ತುಂಬ ಇಂಪ್ರೆಸ್ ಆಗಿದ್ದೀವಿ. ಅವ್ರ ಥರ ನಾವು ಆಗಬೇಕು ಅಂತ ನಮಗೊಂದು ಇನ್ಸ್ಪಿರೇಷನ್ ಸಿಕ್ಕಿದೆ. ನಿಮಗೆ ನಿಮ್ಮ ಕೋಚಸ್ಗಳು ಒಂದು ಮಾದರಿಗೆ ನಿಮಗೆ ಖುಷಿಯಾಗಿದೆಯಾ? ನಿಮ್ಗೆ ಇಲ್ಲ, ತುಂಬ ಖುಷಿಯಾಗಿದೆ. ಲೈಕ್ ಚಂದ ಟ್ರಿಕ್ಸ್ ಎಲ್ಲ ಕಲಿಸಿದ್ದಾರೆ. ಆ್ಯಕ್ಟಿವ್ ಆಗಿ ನಮಗೆಲ್ಲ ಕೋಚಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಖುಷಿಯಾಗಿದೆ. ಅಲ್ಲ, ಇಂಥ ಒಂದು ಇಂಡೋರ್ ಗೇಮನ್ನು ಕಾವೇರಿ ಕಾಲೇಜವರು ನಿಮಗೆ ಕೊಟ್ಟಿದ್ದಾರೆ, ಆಡಿ ಬನ್ನಿ ಅಂತ ಹೇಳಿದ್ದಾರೆ, ಏನು ಹೇಳ್ತೀರಿ? ಈ ಇಂಡೋರ್ ಸ್ಟೇಡಿಯಂ ನೋಡೋದು ಲೈಕ್ ನಿಮಗೆ ಇಲ್ಲಿ ಇಡೀ ಕೊಡಗಿನಲ್ಲಿ ಇಂಥ ಇಂಡೋರ್ ಸ್ಟೇಡಿಯಂ ಎಲ್ಲೂ ಸಿಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾವೇರಿ ಕಾಲೇಜವರು ಈ ಒಂದು ಇಂಡೋರ್ ಸ್ಟೇಡಿಯಂನ ಕಟ್ಟಿಸಿದ್ದಾರೆ ನಮಗೋಸ್ಕರ. ನಾವೆಲ್ಲರೂ ಅದನ್ನ ಯೂಸ್ ಮಾಡಿಬಿಟ್ಟು ಮುಂದೆ ಇನ್ನೂ ಎಕ್ಸೆಲ್ ಆಗಬೇಕು ಅಂತ ಹೇಳ್ಕೊಡ್ತೀನಿ. ಮಹಿಳೆಯಾಗಿ ಇಂಥ ಒಂದು ಟೂರ್ನಮೆಂಟ್ ನಮ್ಮ ಆಡಬೇಕು, ಮಕ್ಕಳ ಜೊತೆ ಭಾಗವಹಿಸಬೇಕು, ಎಲ್ಲನ ಕರ್ಕೋಬೇಕು ಅಂತೇಳಿ ಸಕ್ಸಸ್ಸನ್ನು ಕಂಡ್ರ ಅಂತೇಳಿ? ನನಗೆ ಪ್ರಕಾರ ಮಕ್ಕಳು ಕಮ್ಮಿ, ಆದರೆ ನಮ್ಮದು ಸ್ವಲ್ಪ ಇಂಟ್ರೊಡ್ಯೂಸ್ ಕೊಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಕ್ಲಾಸ್ ಇರುವಾಗಲೇ ನಾವು ಇವರಿಗೆ ಇನ್ಫಾರ್ಮೇಷನ್ ಎಲ್ಲ ಸ್ಕೂಲ್ಸ್ಗೆ ಇನ್ಫಾರ್ಮೇಷನ್ ಕೊಟ್ಟು ನಮಗೆ 8th ಸಿಗುವ ಮಕ್ಕಳಾದರೆ ಇನ್ನೂ ಚೆಂದ, ಅವರು ಚೆನ್ನಾಗಿ ಕಲಿತಾರೆ. ನಮಗೆ ಒಮ್ಮೆ ಕಲಿಸಿದ ಮೇಲೆ ಅವರೊಂದು 4-5 ವರ್ಷ ನಮ್ಮ ಕ್ಯಾಂಪಲ್ಲಿ ಇದ್ದು ನಮ್ಮ ಇರುವ ಸ್ಕಿಲ್ಸ್ ಎಲ್ಲನೂ ಡೆವಲಪ್ ಮಾಡಬೇಕು ಅಂತ ನಮ್ಮ ಇಚ್ಛೆ. ನಾವು ಈಗ ಇದು ಬಾಸ್ಕೆಟ್ಬಾಲ್ ಕ್ಲಬ್ ವತಿಯಿಂದ ನಡೆಸ್ತಾ ಇದ್ದೀವಿ. ಅದು ಫ್ರೀ ಕ್ಯಾಂಪ್. ನಮ್ಮ 30 ವರ್ಷ ಬಾಸ್ಕೆಟ್ಬಾಲ್ ನಮ್ಮ ಕ್ಲಬ್ ಸ್ಟಾರ್ಟ್ ಆಗಿ 1974 ಆಯಿತು. ಅಲ್ಲಿಂದ ಒಂದು 25 ವರ್ಷ ಒಳ್ಳೆ ಪ್ರೆಸಿಡೆಂಟೇ ಇದ್ದರು ನಮಗೆ ಕ್ಲಬ್ಬಲ್ಲಿ, ಚೆಪ್ಪುಡಿರ ಮುತ್ತಣ್ಣ ಅವರಿಂದ ಅವರು ಸೌತ್ ಕುರ್ಗಿಗೆ ಫಸ್ಟ್ ಟೈಮ್ ಬಾಸ್ಕೆಟ್ಬಾಲ್ ಆಟವನ್ನು ತೋರಿಸಿಕೊಟ್ಟವರು. ಆಮೇಲೆ ಕಾಲೇಜಲ್ಲಿ ಫಸ್ಟ್ ಬಾಸ್ಕೆಟ್ಬಾಲ್ ಕೋರ್ಟನ್ನು ಸ್ಥಾಪಿಸಿದವರು ಅವರು. ಸೊ ಫೌಂಡರ್ ಪ್ರೆಸಿಡೆಂಟಾಗಿ ಅವರು 25 ವರ್ಷ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಅವ್ರ ಕೈಯಿಂದೇ ಕಲ್ತಿದ್ದು. ಅವರ ಮುತುವರ್ಜಿಯಿಂದ ನಮ್ಮ ಕಾಲೇಜಲ್ಲಿ ನಮ್ಮ ಫಸ್ಟ್ ಬಾಸ್ಕೆಟ್ಬಾಲ್ ಲೇಡೀಸ್ ಕ್ಲಬ್ ಲೇಡೀಸ್ ಟೀಮ್ ಸ್ಟಾರ್ಟ್ ಆಗಿದೆ ಇದರಿಂದ BBC ಥ್ರೂವಿಂದ. ತುಂಬ ಚೆನ್ನಾಗಿ ಆಟಾಡಿದ್ವಿ. ಸ್ಟೇಟ್ ನ್ಯಾಷನಲ್ ಲೆವೆಲ್ವರೆಗೆ ಆಟಾಡಿದ್ವಿ. ಇಂಟರ್ನ್ಯಾಷನಲ್ಲಿ ನಮಗೆ ಚಾನ್ಸ್ ಆಗಲಿಲ್ಲ. ಸ್ಕಿಲ್ಸ್ ಇತ್ತು, ಆದರೆ ನಾವೆಲ್ಲ ಅಷ್ಟೇ ಸ್ಟ್ಯಾಂಡರ್ಡಿಂದ ಬಂದವರು, ನಮ್ಮನ್ನು ಕಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಆಗ ಸಂದರ್ಭದಲ್ಲಿ, ಆ ಟೈಮಲ್ಲಿ. ಸೊ ಅಲ್ಲಿಂದ ಸ್ವಲ್ಪ ನಿಂತು ಈಗ
ಹೊಸದಾಗಿ ಪುನಃ ಅದನ್ನು ರೀಸ್ಟಾರ್ಟ್ ಮಾಡಿದ್ದಾರೆ ಕ್ಲಬ್ಬನ್ನು. ಅದಕ್ಕೆ ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್ ಸುಬ್ರಹ್ಮಣಿ ಅವರು, ಬಾಳೆಯರ ಸುಬ್ರಹ್ಮಣಿ ಅವರು ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಿದ್ದಾರೆ. ಅದೇ ಮುತ್ತಣ್ಣ ಅವರ ಮಗ ಅದರಲ್ಲಿ ಅಪ್ಪಣ್ಣ ಅಂತೇಳೋರು, ಅವರು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ನಮಗೀಗ ಉತ್ತೇಜನ ಸಿಗ್ತಾ ಇದೆ. ನಾವು ಆಡ್ತಾ ಇದ್ದೀವಿ, ಮಾಸ್ಟರ್ಸ್ ನಾವು ಹೋಗ್ತಾ ಇದ್ದೀವಿ, ಆಟಾಡ್ತಾ ಇದ್ದೀವಿ. ಬಟ್ ನಾವು ಕಲಿತ ನಮ್ಮ ಗುರುಗಳು ನಮಗೆ ತೋರಿಸಿಕೊಟ್ಟ ದಾರಿಯನ್ನು ನಮ್ಮ ಮಕ್ಕಳಿಗೆ ತೋರಿಸಿಕೊಡ್ಬೇಕೆಂಬ ನಮಗೆ ಉತ್ಸಾಹ ಈಗ. ಸೊ ಅವರನ್ನು ಮೋಟಿವೇಟ್ ಮಾಡ್ತಾ ಇದ್ದೀವಿ. ಅವರು ನಮ್ಮನ್ನು ನೋಡಿ ಕಲಿತಿದ್ದಾರೆ. ಅವರಿಗೆ ಹೆದರಿಕೆ ಅಂತೆಲ್ಲ ಹೇಳಿದ್ರು. ಹೆದರೋದೇನು ಬೇಡ, ನಾವು ಪ್ರಾಕ್ಟೀಸಲ್ಲಿ ಆಡ್ತಾ ಇದ್ದೀವಿ ಜೊತೆಯಲ್ಲಿ ಎಲ್ಲರೂ. ಸೊ ಅದೇ ಆಟನ ತೋರಿಸಿ ಅಂತ ಸುಮಾರು ಇಂಪ್ರೂವ್ ಆಗಿದ್ದಾರೆ ಮಕ್ಕಳು. ಚೆನ್ನಾಗಿದೆ ಇದು ಕೊಡ್ತಾ ಇರೋದು, ಖುಷಿ ನಮಗೆ. ಮಕ್ಕಳು ಬಂದು ಸೇರ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ಗೆ ಒಳ್ಳೆ ಪಬ್ಲಿಸಿಟಿ ಕೊಡ್ತೀವಿ. ಸೊ ಇನ್ನೂ ಬರಲಿ, ಎಲ್ಲರೂ ಕಲೀರಿ ಆಟವನ್ನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾವೇರಿ ಕಾಲೇಜಲ್ಲಿ ಆಟನ ಆರಂಭಿಸಿ ನ್ಯಾಷನಲ್ 12 ಬಾರಿ ಪ್ರವೇಶ ಮಾಡಿ ಇವತ್ತು ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಳ್ಳಿಕ್ಕೆ ತಾವೇ ಬಂದಿದ್ರಿ. ಎಷ್ಟೊಂದು ಖುಷಿ ಆಗುತ್ತೆ ಸರ್ ವಾತಾವರಣ? ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನಾನು ಆಲ್ಮೋಸ್ಟ್ 35 ಇಯರ್ಸ್ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಈಗ ಒಂದು 3-4 ವರ್ಷದಿಂದ ನಾನು ಕೊಡಗಿಗೆ ಬಂದು ನಮ್ಮ ಮಡಿಕೇರಿಯಲ್ಲಿ ಸೆಟ್ಲ್ ಆಗಿದ್ದೀನಿ. ಸೊ ಇವರು ನಮ್ಮ ಸುಬ್ರಹ್ಮಣಿ ಲೆಫ್ಟಿನೆಂಟ್ ಕರ್ನಲ್ ಅವರು ಇಲ್ಲಿ ಬಾಸ್ಕೆಟ್ಬಾಲ್ ಕ್ಯಾಂಪ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ಆಲ್ಮೋಸ್ಟ್ 30 ಇಯರ್ಸ್ ಬಿಟ್ಟು ಮಾಡ್ತಾ ಇರಲಿಲ್ಲ. ಈಗ ಇವರು ಫ್ರೆಶ್ ಆಗಿ ಫಸ್ಟ್ ಟೈಮ್ ದೇ ಆರ್ ಕಂಡಕ್ಟಿಂಗ್ ಸಮ್ಮರ್ ಕೋಚಿಂಗ್ ಫಾರ್ ಗರ್ಲ್ಸ್. ಸೊ ಸರ್ ಮಕ್ಕಳಿಗೆ ಏನು ಒಂದು ಸಂದೇಶ, ತಾವು ಒಬ್ಬರು ನ್ಯಾಷನಲ್ ಪ್ಲೇಯರ್ ಆಗಿ ಏನು ಸಂದೇಶ ಕೊಡ್ಬೋದು? ಸಂದೇಶ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಟ್ ಮಾಡಬೇಕು, ಪಂಕ್ಚುಯಾಲಿಟಿ ಮೇಂಟೈನ್ ಮಾಡಬೇಕು. ಸೊ ಹಾರ್ಡ್ ವರ್ಕ್, ಡೆಡಿಕೇಶನ್ ವಿಲ್ ಬೀಟ್ ಟು ಟ್ಯಾಲೆಂಟ್. ಬರೀ ಟ್ಯಾಲೆಂಟ್ ಒಂದಿದ್ದರೆ ಸಾಲದು. ಹಾರ್ಡ್ ವರ್ಕ್ ಪ್ಲಸ್ ಡೆಡಿಕೇಶನ್ ಪ್ಲಸ್ ಟ್ಯಾಲೆಂಟ್ ಮಾಡಿದ್ರೆ ಯು ವಿಲ್ ಬಿ ಸಕ್ಸಸ್ಫುಲ್. ಸೊ ನಾಟ್ ಓನ್ಲಿ ಫಾರ್ ಬಾಸ್ಕೆಟ್ಬಾಲ್, ಎನಿ ಇನ್ ಯುವರ್ ಲೈಫ್ ಅವರು ಸಕ್ಸೀಡ್ ಆಗ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೇರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್ಸಿಗೆ ಶಾರ್ಟ್ಕಟ್ಟೇ ಇಲ್ಲ. ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಮಾಡಿದ್ರೆ ಡೆಫಿನೆಟ್ ಆಗಿ ದೇ ವಿಲ್ ಅಚೀವ್ ದೇರ್ ಗೋಲ್. ಕಾಲೇಜಿನ ಕಾರ್ಯದರ್ಶಿಗಳಾಗಿ ಇಂಥ ಒಂದು ಇಂಡೋರ್ ಪ್ರೋಗ್ರಾಮ್ನ ಗ್ರೌಂಡಲ್ಲಿ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಎಷ್ಟೊಂದು ನಿಮಗೆ ಹೆಮ್ಮೆ ಅನಿಸ್ತದೆ ಸರ್? ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹಳೆ ವಿದ್ಯಾರ್ಥಿ ಅಂದರೆ ಇಲ್ಲಿ ಆಗಿರ್ಬೋದು, ಆ ಹಳೆ ಸ್ಟೇಟ್ ಎಲ್ಲ ಆಡಿದಂಥವರು ಹಳೆ ವಿದ್ಯಾರ್ಥಿಗಳು ಇದನ್ನು ಆಯೋಜಿಸಿದ್ದಾರೆ. ನಿಜವಾಗ್ಲೂ ಅವರಿಗೆ ಮೊದಲನೇದಾಗಿ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಬಾಸ್ಕೆಟ್ಬಾಲು ಒಂದು 20 ವರ್ಷ ಹಿಂದೆ ಹೇಗಿತ್ತು ಅಂತೇಳಿ ಕೊಡಗಲ್ಲಿ ನಮಗೆಲ್ಲ ಗೊತ್ತಿದೆ. ಆದರೆ ನಾನಿದ್ದು ಹೊರಗಡೆ. ಆದರೆ ಅದಾದಮೇಲೆ ಈ ಗ್ರೌಂಡ್ ಬಂತು. ಆದ್ರೂ ಮಕ್ಕಳು ಇದನ್ನು ಸದುಪಯೋಗಿಸ್ಕೊಳ್ಳಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅದಕ್ಕಿರುವಂಥ ಪ್ರೋತ್ಸಾಹನೂ ಕೂಡ ಇದೆ ಇಲ್ಲಿ. ಯಾಕೆಂದರೆ ಇಂಥ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿರುವಂಥ ಒಂದು ಕ್ರೀಡಾಂಗಣ ಇದೆ. ಅದನ್ನು ಅವರು ಇದು ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು. ಅದನ್ನು ಮಾಡ್ತಾಯಿಲ್ಲ. ಸೊ ನಾನು ಏನು ಒಂದು ಹೇಳಕ್ಕೆ ಬಯಸ್ತೀನಿ ಅಂದರೆ ಯಂಗರ್ ಜನ್ರೇಷನಿಗೆ, ಬಾಸ್ಕೆಟ್ಬಾಲ್ ಇಸ್ ಅ ಗೇಮ್ which takes care of your mind, which takes care of your physical fitness, everything. If you are only intelligent, ನೀವು ತುಂಬ ಬುದ್ಧಿವಂತ ಆದರೆ ಮಾತ್ರ ಬಾಸ್ಕೆಟ್ಬಾಲ್ ಆಡೋಕ್ಕಾಗೋದು. ತುಂಬ ಒಂದು ಶಕ್ತಿವಂತ ಆದರೆ ಮಾತ್ರ ಬಾಸ್ಕೆಟ್ಬಾಲ್ ಆಡೋಕ್ಕಾಗೋದು. ಯಾಕೆಂದರೆ ಇದರಲ್ಲಿ ಎಲ್ಲ ಥರದ ಒಂದು ಕ್ರೀಡೆ ಅನ್ನಂದರೆ, ಹಾಕಿಯಲ್ಲಿ ಬರೀ ನಾವು ಸ್ಟಿಕ್ ತಗೊಂಡು ಒಂದು ಇದರಲ್ಲಿ ಹೋಗ್ತೀವಿ. ಬ್ಯಾಡ್ಮಿಂಟನ್ ತಗೊಂಡ್ರೆ ಒಂದು ಅವ್ನು ಲೆಫ್ಟ್ ಮಾತ್ರ ಯೂಸ್ ಮಾಡ್ತಾನೆ. ಆದರೆ ಬಾಸ್ಕೆಟ್ಬಾಲ್ ಆ ಥರ ಅಲ್ಲ. ಫುಟ್ಬಾಲಲ್ಲಿ ಬರೀ ಕಾಲಲ್ಲಿ ಮಾತ್ರ ಓಡೋದು, ಎಂಡ್ಯೂರೆನ್ಸು ಕಾಲಲ್ಲಿ. ಆದರೆ ಬಾಸ್ಕೆಟ್ಬಾಲಲ್ಲಿ ಪ್ರತಿಯೊಂದು ಎಕ್ಸಸೈಸ್ ಅಂದರೆ ಅವರ ದೇಹಕ್ಕಿರೋಂಥ ಪ್ರತಿಯೊಂದು ಸಿಗುತ್ತೆ. ಯಾಕೆಂದರೆ ಜಂಪಿಂಗ್ ಇರುತ್ತೆ, ಇಂಟೆಲಿಜೆಂಟ್ ಆಗಿರಬೇಕಾಗತ್ತೆ, ಅವ್ನು ಫೇಕ್ ಮಾಡಬೇಕು, ಅದು ತುಂಬ ಬುದ್ಧಿ ಉಪಯೋಗಿಸ್ಕೊಂಡು ಮಾಡಬೇಕಾಗತ್ತೆ. ಸೊ ಇದರಲ್ಲಿರೋಂಥ ಶಕ್ತಿ ಯಾವುದ್ರಲ್ಲಿ ಸಿಗೋಲ್ಲ. ಸೊ ನಾನು ಅಟ್ಲೀಸ್ಟ್ ಮಕ್ಕಳು ಹುಡುಗಿಯರಿಗೆ ಏನು ಇದು ಮಾಡ್ತೀನಿ ಅಂದರೆ, ಅವರು ಮುಂದಿನ ದಿವಸದಲ್ಲಿ ಅವರ ಫಿಟ್ನೆಸ್ ಇಟ್ಕೊಳ್ಳೋದಿದ್ದರೆ ಅವರು ಪ್ರತಿಯೊಬ್ಬರು, ಅದು ಪುರುಷರಾಗಿರ್ಬೋದು, ಅದು ಮಹಿಳೆಯರಾಗಿರ್ಬೋದು, ಅವರ ಫಿಟ್ನೆಸ್ ಇಲ್ಲ ಅಂತಂದರೆ ಇವತ್ತು ಇವ್ರನ್ನೆಲ್ಲ ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಅವರ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಆದರೆ ಇವತ್ತು ಅವರು ಆಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಎಲ್ಲರೂ ಹೇಳ್ತಾರೆ ವಯಸ್ಸಾದಮೇಲೆ ಆಡೋಕ್ಕಾಗಲ್ಲ. ಆ ಕಾನ್ಸೆಪ್ಟನ್ನ ನಾವು ಬಿಡಬೇಕು. ಅದಕ್ಕಿರುವಂಥ ಎಕ್ಸಾಂಪಲ್ ಒಬ್ಬರು ಇದ್ದಾರೆ ಇಲ್ಲಿ, ಸುಬ್ರಹ್ಮಣ್ಯನ. ಅವರು ಅಷ್ಟೇ ಪ್ರತಿ ದಿವಸ ಅವರ ಎನರ್ಜೆಟಿಕ್. ನನಗೆ ಇವಾಗ ಹೇಳಿದ್ರು ಅವರು, ನೀನು ಯಾಕೆ ಇದನ್ನು ಇನಿಷಿಯೇಟ್ ಇದ್ದಾಳೆ? ಹೌದು, ನಾನು 20 ವರ್ಷದಿಂದ ನಾನು ಈ ಕಾವೇರಿ ಕಾಲೇಜಲ್ಲಿ ಕೋಚ್ ಮಾಡಿ ವರ್ಷಕ್ಕೆ ಒಂದು 30 ಹುಡುಗರನ್ನ ನಾನು ಹೊರಗಡೆ ಕಳಿಸಿದ್ದೀನಿ. ಪ್ರತಿ ವರ್ಷ ಯೂನಿವರ್ಸಿಟಿಗೆ ಒಂದು 5 ಮಕ್ಕಳನ್ನ ಮಹಿಳೆಯರು ಹಾಗೂ ಮತ್ತು ಪುರುಷರನ್ನ ನಾನು ಯೂನಿವರ್ಸಿಟಿ ಕಳಿಸ್ತಾ ಇದ್ದೆ. ಪ್ಲಸ್ ಯೂನಿವರ್ಸಿಟಿಲಿ ನಾವು ಮಂಗಳೂರು ಯೂನಿವರ್ಸಿಟಿಲಿ ಪುರುಷರಿಗೆ ಯಾವಾಗಲೂ ಒಂದು ಇದಿರುತ್ತೆ, ಏನಂದರೆ ಒಂದು ಪ್ಲೇಸ್ಮೆಂಟ್ ಮಾಡ್ತಿದ್ವಿ. ಸೊ ಅದಾದಮೇಲೆ ಸ್ವಲ್ಪ ನನಗೂ ಅನಿವಾರ್ಯ ಆಯಿತು, ಸ್ವಲ್ಪ ನಾವು ಯಂಗ್ಸ್ಟರಿಗೆ ಬಿಡೋಣ ಅಂತೇಳಿ. ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಮುಂದೆ ಬರಬೇಕು, ಬಂದು ಅವರು ಅದನ್ನು ಲೀಡರ್ಶಿಪ್. ಮಕ್ಕಳು ಅಷ್ಟೇ,
ಅವ್ರಿಗೇನು ಗೊತ್ತಾ, ಇವಾಗ ಕಾಲೇಜ್ ಬಿಡ್ತಾರೆ, ಕಾಲೇಜ್ ಬಿಟ್ಟ ಮೇಲೆ ಇವಾಗೇನು ಸಣ್ಣ ಮಕ್ಕಳಿದ್ದಾರೆ ಅವ್ರಿಗೆ ಆಡೋಕ್ಕೆ ಅವಕಾಶ ಇದೆ. ಅವ್ರ ಕಾಲೇಜ್ ಆದಮೇಲೆ ಅವ್ರಿಗೆ ಎಲ್ಲಿಯೂ ಸಿಗಲ್ಲ. ಇವತ್ತು ಇಲ್ಲಿ ಫ್ರೀ ಆಟ ಆಡ್ತಾಯಿದ್ದಾರೆ. ನನಗೆ ಗೊತ್ತಿರೋಂಗೆ ಬ್ಯಾಂಗ್ಳೂರಲ್ಲಿ ಈ ಥರ ಫೆಸಿಲಿಟೀಸ್ ಇದ್ದರೆ ದಿವಸಕ್ಕೆ 200 ರೂಪಾಯಿ 300 ರೂಪಾಯಿ ಕೊಟ್ಟು ಆಡಬೇಕಾಗತ್ತೆ. ಇಲ್ಲಿ ನಾವು ಫ್ರೀಯಾಗಿ ಬನ್ನಿ ಆಡಿ ಅಂತಂದ್ರೂ ಆಡಲ್ಲ. ಅದನ್ನು ನಾನು ಎಲ್ಲ ಜನತೆಗೆ ಏನು ಹೇಳ್ತೇನೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿದ್ದರೆ ನೀವು ಏನು ಕೆಲಸ ಬೇಕಿದ್ರೆ ಮಾಡ್ಬೋದು. ನೀವು ಎಲ್ಲಿ ಬೇಕಿದ್ರೆ ದುಡಿಮೆ ಅನ್ನೋಂಥದ್ದನ್ನು ಎಷ್ಟು ಲಕ್ಷ ಬೇಕಿದ್ರೆ ಸಂಪಾದನೆ ಮಾಡ್ಬೋದು. ಇದು ನನ್ನ ಒಂದು ಲೈಫ್ ಆ್ಯಂಡ್ ಸೀಕ್ರೆಟು. ಯಾಕೆಂದರೆ ನಾವು ಇವತ್ತು ಬಾಸ್ಕೆಟ್ಬಾಲಿಂದ ನಾನು ಇವತ್ತು ಈ ಕಾಲೇಜಿನ ಗೌರವ ಕಾರ್ಯದರ್ಶಿ ಆಗಿದ್ದೀನಿ. ಆ ಧೈರ್ಯ ನಮಗಿದ್ದೇ ಇರುತ್ತೆ ಯಾವಾಗಂದರೆ, ಯಾಕೆಂದರೆ ಇಲ್ಲಿ ಸೋಲು ಗೆಲುವು ಯಾವಾಗಲೂ ಇರುತ್ತೆ. ನಾವು ಸೋತು ಸುಣ್ಣಾಗಿರ್ತೀವಿ. ಇಲ್ಲಿ ನಮ್ಮಲ್ಲಿ ಬೇರೆ ನಮ್ಮ ಜೀವಮಾನದಲ್ಲಿ ಸೋತ್ರೂ ನಾವು ಅದನ್ನು ನಾವು ಮುಂದೆ ಗೆಲುವು ಸಿಗುತ್ತೆ ಅನ್ನೋವಂಥ ಒಂದು ಭಾವನೆಯಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಎಲ್ಲರಿಗೂ ನನ್ನ ಶುಭಾಶಯ ಹೇಳ್ತೇನೆ. ಕೂಡ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಬೆರೆತು ಆಟ ಆಡಿದ್ರಿ, ತುಂಬ ಬಾಸ್ಕೆಟ್ ಕೂಡ ಹಾಕಿದ್ರಿ. ಏನು ಅನಿಸ್ತದೆ ಮೇಡಮ್ ಇವ್ರ ಜೊತೆ ಎಲ್ಲ ಬೆಳಗ್ಗೆ ಬಂದು ಆಟ ಆಡೋದು? ಇಲ್ಲ, ಇದು ಆ್ಯಕ್ಚುಲಿ ನನಗೆ ಒಂದು ಸಿಕ್ಕಿದಂಥ ಅವಕಾಶ. ನಾನು ಇಂಥ ಅವಕಾಶ ಯಾವತ್ತೂ ಸಿಕ್ಕಿದ್ರೂ ನಾನು ಬಿಡಲಿಕ್ಕೆ ಇಷ್ಟಪಡಲ್ಲ. ಆ್ಯಕ್ಚುಲಿ ಇವತ್ತು ನಮಗೆ ಇನಾಗ್ರೇಷನ್ ಮ್ಯಾಚ್ ಹಾಕಿ ಇತ್ತು, ಮುದ್ದಂಡ ಹಾಕಿ ಕಪ್ಪಲ್ಲಿ ಲೇಡೀಸ್ ಹಾಕಿ ಮ್ಯಾಚ್ ಇತ್ತು. ಬಟ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಗೇಮ್ ಬಾಸ್ಕೆಟ್ಬಾಲ್. ಸೊ ನಮ್ಮ ವಾಣಿಯಕ್ಕ ಹೇಳಿದ ಮೇಲೆ ಇವತ್ತು 7:30ಗೆ ಮ್ಯಾಚ್ ಇದೆ, ಬರಲೇಬೇಕು ಅಂತ ಹೇಳಿದ ಮೇಲೆ ಸೊ ನನ್ನ ಮೈಂಡ್ ಎಳೆಯೋದು ಇದು. ಯಾಕೆಂದರೆ ನಾನು ಫ್ರಮ್ 9th ಸ್ಟ್ಯಾಂಡರ್ಡ್ ನಾನು ಸ್ಟಾರ್ಟ್ ಮಾಡಿರುವಂಥ ಗೇಮ್ ಇದು ಬಾಸ್ಕೆಟ್ಬಾಲ್. ಆವಾಗ ನನಗೆ ಯೋಚನೆ ಬರ್ತದೆ, ಚಾರ್ಲಿ ಮಾಸ್ಟರ್ ನನಗೆ ಫಸ್ಟ್ ಹೈಸ್ಕೂಲಲ್ಲಿ ಗುರು ಆಗಿದ್ದರು. ಮತ್ತು ನಮಗೆ ಕಾಲೇಜಲ್ಲಿ PU ಕಾಲೇಜ್, ನಾನು ಫಸ್ಟ್ ಇಯರ್ PU ಆ್ಯಂಡ್ ಸೆಕೆಂಡ್ PUC ಕಾವೇರಿ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದು. ಆಗ ನಮಗೆ ಈರಪ್ಪ ಸರ್ ಕೋಚ್ ಆಗಿದ್ದರು. ಅಲ್ಲಿಂದ ನಾನು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಸೆಲೆಕ್ಟ್ ಆಗಿದ್ದು. ಸೊ ಅದು ನನ್ನ ಒಂದು ಪ್ಯಾಷನ್, ಬಾಸ್ಕೆಟ್ಬಾಲ್ ಆಟ ಆಡೋದೇ ಒಂದು ಪ್ಯಾಷನ್. ಬಟ್ ಕಷ್ಟ, ಇವಾಗ ಹೇಳಿದಾಗೆ ನಾವು ಕಷ್ಟಪಟ್ಟರೆ ಮಾತ್ರ ಸುಖ ಸಿಕ್ಕೋದು ಅಂತ ಹೇಳೋದಕ್ಕೆ, ನಾವು ಆ ಟೈಮಲ್ಲಿ ಸ್ಟೇಟಿಗೆ ಎಷ್ಟು ಕಷ್ಟಪಡ್ತಾ ಇದ್ವಿ ಅಂದರೆ, ಏನು ಸಿಕ್ಕಿಲ್ಲ ಅಂತ ಹೇಳಿದರೆ ನಮಗೆ ಅಳು ಬರ್ತಾಯಿತ್ತು, ನಾವು ಸೆಲೆಕ್ಟ್ ಆಗಿಲ್ಲ ಅಂತ. ಆದರೆ ಆವಾಗ ನಾವೊಂದು ಈ ಮಕ್ಕಳ ಸ್ಟೇಜ್, ಸೊ ವಿ ಯೂಸ್ ಟು ಫೈಟ್ ಫಾರ್ ದಟ್ ಗೇಮ್, ವಿ ಹ್ಯಾವ್ ಟು ವಿನ್ ದ ಮ್ಯಾಚ್ ಅಂತ ಹೇಳುವಾಗೆ. ಬಟ್ ನಾನು ಆ್ಯಸ್ ಒಂದು ಎಲ್ಡರ್ಲಿ ಪರ್ಸನ್ ಇವಾಗ ನಾನೊಂದು ಮಾಸ್ಟರ್ಸಿಗೆ ಆಟ ಆಡ್ತಾ ಇದ್ದೇನೆ. ಅದು ಸತ ಅವಕಾಶ ನನಗೆ ವಾಣಿಯಕ್ಕ ಮತ್ತು ಆಶಾ ಇವರೆಲ್ಲ ನನ್ನ ಬಂದು ಕೇಳಿದ್ದಕ್ಕೆ ಅದೊಂದು ಅವಕಾಶ ಸಿಕ್ತು. ಆದರೆ ಅದು ಮ್ಯಾನೇಜ್ ಮಾಡ್ಬೋದಾ ಅಂತ ನಾನು ಅಂದ್ಕೊಳ್ತಿದ್ದೆ, ನನ್ನ ಪ್ರೊಫೆಷನ್ಗೂ ಇದಕ್ಕೂ ಮ್ಯಾನೇಜ್ ಮಾಡ್ಬೋದಾ ಅಂತ. ಆದರೆ ಅದು ಒಂದು ಸೆಳೆತ, ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್. ಸೊ ಏನೇ ಇದ್ದರೂ ನಾನು ಆಟ ಆಡಬೇಕು ಅಂತ. ಬಟ್ ವಾಟ್ ಐ ವಾಂಟ್ ಟು ಇನ್ಸಿಸ್ಟ್ ಯಂಗ್ಸ್ಟರ್ಸ್ ಅಂತ ಏನು ಹೇಳಿದರೆ, ಅವರೆಲ್ಲ ನಮ್ಮ ಮಕ್ಕಳ ಸಮಾನ. ಇವರು ಇವತ್ತು ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅಂದರೆ, ಡೇ 1ನಲ್ಲಿ ನಾವು ಅವರ ಜೊತೆ ಮ್ಯಾಚ್ ಆಡಿದ್ವಿ, ಆದರೂ ನಾವು ವಿನ್ ಆಗಿದ್ದೀವಿ, ಮಾಸ್ಟರ್ಸ್ ನಮ್ಮ ಟೀಮ್ ವಿನ್ ಆಗಿದ್ದೀವಿ. ಆದರೆ ಇವತ್ತು ಕಂಪೇರ್ ಮಾಡಿದರೆ ಹ್ಯಾಟ್ಸ್ ಆಫ್ ಟು ದ ಕೋಚಸ್, ಅವರು ಎಷ್ಟು ಅವರನ್ನು ಗೈಡ್ ಮಾಡಿದ್ದಾರೆ ಅನ್ನೋದು ನಮಗೆ ಇವರ ಆಟದಲ್ಲಿ ಗೊತ್ತಾಯಿತು. ಆ ಶೂಟಿಂಗ್ ಆಗಲಿ, ಆ ಫಿಯರ್ ಅನ್ನೋದಿಲ್ಲ ಅವರಿಗೆ, ಆ ಮುಂದಕ್ಕೆ ಡ್ರೈವ್ ಇನ್ ಹೋಗಬೇಕು ಅನ್ನೋದು, ಅದು ಒಂದು ನಾನು ಕಂಡು ಹಿಡಿದಿರುವಂಥದ್ದು. ಸೊ ಐ ವಾಂಟೆಡ್ ಟು ಇಟ್ಸ್ ಎ ಪೀಸ್ ಆಫ್ ಅಡ್ವೈಸ್ to the youngsters, don't leave the game, it's a passion, just continue as a passion. ಖಂಡಿತ ನೀವು ಮುಂದಕ್ಕೆ ಇಂಡಿಯಾ ಸತ ರೆಪ್ರೆಸೆಂಟ್ ಮಾಡುವಂಥ ಚಾನ್ಸಸ್ ಖಂಡಿತ ಇದೆ. ಎಲ್ಲ ಮಕ್ಕಳಿಗೂ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಫೈನಲ್ ಐ ವಾಂಟೆಡ್ ಟು ಥ್ಯಾಂಕ್ ಬಾಸ್ಕೆಟ್ಬಾಲ್ ಕ್ಲಬ್ ಗೋಣಿಕೊಪ್ಪ, ಬಿಕಾಸ್ ಪ್ರೆಸಿಡೆಂಟ್ ಆಗಿರುವಂಥ ಲೆಫ್ಟಿನೆಂಟ್ ಕರ್ನಲ್ BK ಸುಬ್ರಹ್ಮಣ್ಯ ಮತ್ತು ಅವರ ಜೊತೆ ಅವರ ಕಮಿಟಿ ಮೆಂಬರ್ಸ್, ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಏಕೆಂದರೆ ದೇ ಆರ್ ಗೈಡಿಂಗ್ ದಿಸ್ ಯಂಗ್ಸ್ಟರ್ಸ್, ಮುಂದಕ್ಕೆ ಬರಲಿಕ್ಕೆ ಗೈಡ್ ಮಾಡ್ತಾ ಇದ್ದಾರಲ್ಲ, ಅಷ್ಟೇ ಸಾಕು. ಈ ಅವಕಾಶವನ್ನು ಇವರು ಉಪಯೋಗಿಸ್ಕೊಳ್ಬೇಕು. ಮತ್ತು ಇವರು ಹೇಳಿದರು ಕಷ್ಟಪಟ್ಟರೆ ಮಾತ್ರ ಸುಖ ಅಂತ, ಅದು ಶಾರ್ಟ್ಕಟ್ ಇಲ್ಲವೇ ಇಲ್ಲ, ನಾವು ಕಷ್ಟಪಡಲೇಬೇಕು, ಸುಖ ಇದ್ದಿದ್ದೆ. ಆದರೆ ಅವರು ಎಜುಕೇಷನ್ ಮತ್ತು ಸ್ಟಡೀಸನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ನಾವೆಲ್ಲ ಅದೇ ಥರ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಮುಂದೆ ಇಲ್ಲಿವರೆಗೆ ಬಂದಿದ್ದೀವಿ. ಸೊ ಮಕ್ಕಳು ಸತ ಅದೇ ಥರ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬರಲಿ. ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಒಲಿಂಪಿಯನ್ ಬಾಳೆಯಡ ಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಹಾಕಿಗೆ ಮಕ್ಕಳಿಗೆ ಉತ್ತೇಜನ ಕೊಡ್ತಿದ್ರಿ, ಇನ್ನೊಂದು ಕಡೆ BBC ಮೂಲಕ ಬಾಸ್ಕೆಟ್ಬಾಲ್ ಕೊಡ್ತಿದ್ರಿ. ಸಮಯನೇ ವೇಸ್ಟ್, ಒಂದು ನಿಮಿಷನೂ ವೇಸ್ಟ್ ಮಾಡ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ BBC ಹೀಗೆ ದೊಡ್ಡ ಜವಾಬ್ದಾರಿನ ವಹಿಸ್ಕೊಂಡು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಮಕ್ಕಳಿಗೆ ಕ್ರೀಡೆ ಬಗ್ಗೆ? ಫಸ್ಟ್ ಆಫ್ ಆಲ್ ನಾನು ವಾಣಿ ಅವರಿಗೆ ಚಿರಋಣಿ ಆಗಿದ್ದೇನೆ. ಆಮೇಲೆ ನಮ್ಮ ಸ್ಟಾಲ್ವರ್ಡ್ ರವಿ ದೇವಯ್ಯ 12 ವರ್ಷ ನ್ಯಾಷನಲ್ಸ್ ಆಡಿದವರು ಇದೇ ಕ್ಲಬ್ಬಿನಿಂದ. ಆಮೇಲೆ ನಮ್ಮ ಈ ಪುಟ್ಟ ಮಕ್ಕಳು ಅವರು ಬಂದು ಇಲ್ಲಿ ಒಂದು 10-15 ದಿವಸ ಪ್ರಾಕ್ಟೀಸ್ ಮಾಡಿದ್ದಾರೆ. ಅವರಿಗೆಲ್ಲ ನಾನು ವಂದನೆಗಳು ಅರ್ಪಿಸ್ತೇನೆ. ಅದಾಗಿ ನಮ್ಮ ಸೀನಿಯರ್ಸು
ಇವತ್ತು ಬಂದಿದ್ದಾರೆ. ಮೊದಲು ಒಂದು 50 ವರ್ಷ ಮುಂದೆ ಅವರಿಂದೇ ಈ ಕ್ಲಬ್ ಶುರು ಆಗಿದ್ದು. ವಾಣಿಯವರು ಹೇಳಿದ್ರು, ನಮ್ಮ ಚಪ್ಪಿಡ್ರ ಮುತ್ತಣ್ಣ ಅವರು ಸ್ಟಾರ್ಟ್ ಮಾಡಿದರು. ಅದರಿಂದ ಒಂದು 50 ವರ್ಷ ಆಯ್ತು ಈಗ ಈ ಕ್ಲಬ್ಬು. ಅದಾದಮೇಲೆ ಈ ಕ್ಲಬ್ಬಲ್ಲಿ ಒಂದು 30-35 ಮಕ್ಕಳು ರೆಗ್ಯುಲರಾಗಿ ಆಡ್ತಾಯಿದ್ರು. ಆ ಮಕ್ಕಳೆಲ್ಲ ಅವರು ಹೇಗೆ ಅಂದರೆ ಅವ್ರಿಗೆ ಈ ಕ್ಲಬ್ನಿಂದಾಗಿ ಎಲ್ಲರಿಗೆ ಕೆಲಸ ಸಿಕ್ತು. ಬ್ಯಾಂಗ್ಳೂರಲ್ಲಿ 99% ಮಕ್ಕಳು ಈ ಕ್ಲಬ್ಬಿಂದ ಆಡಿದವರು ಎಲ್ಲರಿಗೆ ಕೆಲಸಕ್ಕಿದೆ. ಅದು ನಾನು ಇದ್ದೇನೆ, ನಾನು ಈ ಕ್ಲಬ್ಬಲ್ಲಿ ಆಡಿದವ. ಇನ್ನು ನಮಗೆ ಹೊಟ್ಟೆ ಹಸ್ರೆ ನಾವು ಏನಾದರೂ ತಿಂತೇವೆ. ಅದೇ ಥರ ನಮಗೆ ಜೀವಮಾನದ ಏನಾದ್ರು ಮಾಡಬೇಕಂದ್ರೆ ನಾವು ಆಡಲೇಬೇಕು. ಅಂದರೆ ಮಕ್ಕಳದು ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಯಾವ ಕಾಯಿಲೆ ಕಸ ಬರದಂಗೆ ನೋಡಬೇಕಾದ್ರೆ ಮಕ್ಕಳು ಯಾವಾಗಲೂ ಎಲ್ಲ ಮಕ್ಕಳು ಔಟ್ಡೋರ್ ಗೇಮ್ ಆಡಲೇಬೇಕು. ಕಾವೇರಿ ಕಾಲೇಜ್ ಇಂಥ ಒಂದು ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಬಹುಶಃ ಕರ್ನಾಟಕ ಸ್ಟೇಟಲ್ಲಿ ಕಾವೇರಿ ಕಾಲೇಜು ಒಂದು ಈ ಥರ ಫೆಸಿಲಿಟೀಸ್ ಮಾಡಿಕೊಟ್ಟಿದೆ. 3-4 ಬ್ಯಾಸ್ಕೆಟ್ ಗ್ರೌಂಡ್ ಇದೆ, ಹಾಕಿ ಗ್ರೌಂಡ್ ಇದೆ, ಫುಟ್ಬಾಲ್ ಗ್ರೌಂಡ್ ಇದೆ, ಎಲ್ಲ ಫೆಸಿಲಿಟಿ ಇದೆ. ಮಕ್ಕಳು ಮಾತ್ರ ಇದನ್ನು ಯೂಸ್ ಮಾಡ್ತಿಲ್ಲ. ಕಾಲೇಜ್ ಅಥಾರಿಟಿ ಮಕ್ಕಳನ್ನ ಗೈಡ್ ಮಾಡಬೇಕು, ಅವ್ರಿಗೆ ಟೈಮ್ ಕೊಡಬೇಕು ಆಡಲಿಕ್ಕೆ, ಜೀವಮಾನದಲ್ಲಿ ಮುಂದೆ ಬರಲಿಕ್ಕೆ. ಇನ್ನೇನೆಂದರೆ ನಾವು ಈ ಕ್ಲಬ್ಬಿನಿಂದ ಮುಂದೆ ಬಂದಿದ್ದು, ನಮಗೆ ಒಂದು ಒಳ್ಳೆಯ ಜೀವಮಾನ ಸಿಕ್ಕಿದ್ದು. ಈ ಕ್ಲಬ್ನ ನಾವು ಮರಿಬಾರ್ದು, ಯಾರಾದರೂ ಆಗಲಿ. ಈ ಕ್ಲಬ್ ಇನ್ನೂ ಬೆಳಿಬೇಕು. ಒಂದು 10-15 ವರ್ಷದಿಂದ ಈ ಕ್ಲಬ್ಬಲ್ಲಿ ಪ್ರಾಕ್ಟೀಸಲ್ಲಿ ನಿಂತೋಯ್ತು. ಹಾಗೆ ಹೋದ ವರ್ಷ ಹೇಳಿದ್ರು, ನೀನು ಈ ಕ್ಲಬ್ಬಿನ ಮುತುವರ್ಜಿ ತಗೊಳ್ಬೇಕು ಅಂತ. ನಾವು ವಾಣಿಯವ್ರ ಹತ್ರ ಡಿಸ್ಕಸ್ ಮಾಡಿದೆ. ಇವ್ರ ಜೊತೆಲಿ ಇನ್ನೂ ಇದ್ದಾರೆ ಪ್ಲೇಯರ್ಸ್ಗಳು. ಆಮೇಲೆ ರವಿ ಆ್ಯಕ್ಚುಲಿ ನೋಡಿದ್ರೆ ಚಿಟ್ಟಹಳ್ಳಿಲಿರೋದು 20-30 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೆ, ಅವರು ಬಂದರು. ಅವ್ರು ಹೇಳಿದ್ದಾರೆ, ನನಗೆ ನನ್ನ ಕೈಲಿ ಏನಾಗುತ್ತೆ ಅದು ನಾನು ಮಾಡ್ತೇನೆ ಅಂತ. ಈ ಬ್ಯಾಸ್ಕೆಟ್ಬಾಲ್ ಕ್ಲಬ್ಬಲ್ಲಿ ಯಾರೆಲ್ಲ ಆಡಿ ಮುಂದೆ ಬಂದಿದ್ದಾರೆ ಅವರಿಗೆಲ್ಲ ನನ್ನ ರಿಕ್ವೆಸ್ಟು, ಬಂದು ಕೈ ಜೋಡಿಸಿ ನಾವು ಎಷ್ಟು ಮಕ್ಕಳನ್ನ ಟ್ರೈನಿಂಗ್ ಮಾಡಲಿಕ್ಕಾಗುತ್ತೆ, ಎಷ್ಟು ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಲಿಕ್ಕಾಗುತ್ತೆ ಅದು ಮಾಡಲೇಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಒಂದು ಪ್ಯಾರೆಂಟಾಗಿ ತಮ್ಮ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಬಂದಿದ್ರಿ, ಆಟ ಆಡೋದನ್ನು ಖುದ್ದಾಗಿ ನೋಡಿದ್ರಿ. ಆರಂಭಕ್ಕೂ ಇವತ್ತಿಗೂ ಎಷ್ಟು ಮಕ್ಕಳು ಡೆವಲಪ್ಮೆಂಟ್ ಆಗಿದ್ದಾರೆ? ತುಂಬ ಖುಷಿ ಆಗ್ತಾಯಿದೆ ಸರ್. ಈ ಥರ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಮಕ್ಕಳೆಲ್ಲ ತುಂಬ ಇಂಪ್ರೂವ್ ಆಗಿದ್ದಾರೆ. ಕೊಡಗಿನಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಸಿಗ್ತಾ ಇರೋದೇ ಅಪರೂಪ. ನಮ್ಮ ಕಾಲದಲ್ಲೆಲ್ಲ ಈ ಥರ ಇದ್ದಿದ್ರೆ ನಾವು ತುಂಬ ಮುಂದಕ್ಕೆ ಹೋಗ್ತಿದ್ವೇನೋ. ಈಗ ಮಕ್ಕಳು ಮೊಬೈಲ್ ಒಳಗಡೆನೇ ಇರ್ತಿದ್ದಾರೆ. ಬೆಳಿಗ್ಗೆ ಇದ್ದರೆ ಸಂಜೆ ಇದ್ದರೆ ಮನೇಲಿ ಕಿರಿಕಿರಿ. ಇನ್ನೊಂದು ಮೇಡಮ್, ಈಗ ಇದಕ್ಕೆ ಕರ್ಕೊಬಂದ ಮೇಲೆ ಒಂದಷ್ಟು ಬದಲಾವಣೆ ನಾನು ನಿರೀಕ್ಷೆ ಹೌದು ಸರ್. ಅವ್ರ ಬಾಡಿ ಫುಲ್ ಎಕ್ಸಸೈಸ್, ಮತ್ತು ಮಕ್ಕಳಿಗೆ ಈಗ ಆಡಬೇಕು ಅಂತ ಹೇಳೋ ಉತ್ಸಾಹ ತುಂಬ ಜಾಸ್ತಿ ಇದೆ. ಒಂದು ಬೇರೆ ಮಕ್ಕಳಿಗೂ ಮತ್ತು ಈ ನಿಮ್ಮ ಮಕ್ಕಳಿಗೆ ಹೋಲಿಸಿದ್ರೆ ಈಗ ಒಂದಷ್ಟು ಈ ಒಂದು ಕ್ರೀಡೆಯಲ್ಲಿ ಅಚೀವ್ಮೆಂಟು ಆಗ್ತಾ ಇದ್ದಾರೆ ಅಂತ ಅನಿಸ್ತದೆ ಮೇಡಮ್? ಆಗ್ಬಹುದು ಸರ್. ಮುಂದಕ್ಕೆ ಇದೇ ಥರ ಇವರು ಪ್ರೋತ್ಸಾಹ ಕೊಟ್ಟರೆ ಮಕ್ಕಳು ಖಂಡಿತ ಮುಂದಕ್ಕೆ ಹೋಗ್ತಾರೆ. ನನ್ನ ಮಕ್ಕಳು ಅಂತಲ್ಲ, ಎಲ್ಲ ಮಕ್ಕಳು. ನೀವು ಒಂದು ಪೋಷಕರಾಗಿ ನಮ್ಮ ಮಕ್ಕಳಿಗೆ ಹೇಳೋಕ್ಕೆ ಅಥವಾ ಪೋಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲ ಮಕ್ಕಳನ್ನ ಕಳಿಸಿ ಈ ಥರ ಎಲ್ಲ ಉಚಿತವಾಗಿ ಇವತ್ತಿನ ಕಾಲದಲ್ಲಿ ಯಾವುದೂ ಸಿಗ್ತಾ ಇಲ್ಲ. ಅದರಲ್ಲೂ ಇಲ್ಲಿ ಆಯೋಜನೆ ಮಾಡಿರುವಂಥವರೆಲ್ಲ ಮಕ್ಕಳನ್ನ ಮನೇಲಿ ನಾವು ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದು ಉಚಿತವಾಗಿ ಎಲ್ಲ ಟೀ-ಶರ್ಟ್ಸ್, ಫುಡ್, ಬಂದಿಲ್ಲ ಅಂದರೆ ಫೋನ್ ಮಾಡಿ ಕೇಳೋದು, ಯಾಕೆ ಬಂದಿಲ್ಲ ಏನಕ್ಕೆ ಅಂತ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಟ್ರೈನಿಂಗು ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ ಸರ್, ಕಳಿಸಿ ಮಕ್ಕಳನ್ನ, ಆದಷ್ಟು ಕಳಿಸಿ. ಇಂಥದ್ದು ಒಂದು ವಯಸ್ಸು ಮೀರಿದ ಮೇಲೆ ನಮಗೆಲ್ಲ ಚಾನ್ಸ್ ಸಿಗೋದಿಲ್ಲ. ಮಕ್ಕಳಾಗಿದ್ದಾಗ ಕಳಿಸಿ, ಬೇಗ ಬೇಗ ಕಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತಾವೊಬ್ಬರು ಕ್ರೀಡಾಪಟುವಾಗಿ ಇಲ್ಲಿಗೆ ಬಂದ್ರಿ, ನಾಟ್ಯ ಬೇರೆ ಮಾಡ್ತೀರಿ, ಡ್ಯಾನ್ಸ್ ಬೇರೆ ಮಾಡ್ತೀರಿ. ಈಗ ಸ್ಪೋರ್ಟ್ಸ್ಗೆ ಬಂದಾಗ, ಅಮ್ಮನ ಜೊತೆ ಬಂದಾಗ ಇಂಥ ಒಂದು ಸರ್ಟಿಫಿಕೇಟ್ ಸಿಕ್ಕ ಎಷ್ಟು ಖುಷಿ ಆಗುತ್ತೆ ಅಂತ? ತುಂಬ ಖುಷಿಯಾಗಿದೆ. ನಮ್ಮ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಮತ್ತು ನನ್ನಮ್ಮ ತುಂಬ ಇಂಟ್ರೆಸ್ಟ್ ಹಾಕಿ ನನ್ನ ಇಲ್ಲಿಗೆ ಸೇರಿಸಿದ್ದಾರೆ. ಅದನ್ನ ನಾನು ಬೆಸ್ಟ್ ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಒಳ್ಳೆ ಸ್ಪೋರ್ಟ್ಸ್ ಆಗಬೇಕು ಅಂತ ಆಸೆ ಪಡ್ತೀನಿ. ಅಮ್ಮನದು ಒಂದು ಪ್ರೋತ್ಸಾಹ ಹೆಂಗಿರ್ತದೆ? ಮನೇಲಿ ಬೆಳಿಗ್ಗೆ ಹೊರಡಿಸೋದು, ಬೇಗ ಹೋಗು ಅಂತ ಹೇಳೋದು, ಆ ಥರದ್ದು ಹೆಂಗಿರ್ತದೆ ನಿಮಗೆ? ಅಮ್ಮ ತುಂಬ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಬೆಳಗ್ಗೆ ಬೇಗ ಏಳ್ಸೋದಾಗಲಿ, ಒಂದು ಮೊಟ್ಟೆ ಕೊಡ್ತಾರೆ, ಎಂಥ ಪ್ರೋಟೀನ್. ಸೊ ತುಂಬ ಕೇರ್ ಮಾಡ್ತಾರೆ, ಮತ್ತು ನನ್ನ ಇಲ್ಲಿ ತನಕ ಬಿಡ್ತಾರೆ. ಸೊ ಜೊತೆಲಿ ಇರ್ತಾರೆ, ನಿಮಗೆ ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತದೆ. ಸೊ ಈಗ ಮೊಬೈಲ್ ಲೋಕದಲ್ಲಿ ಎಲ್ಲ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ.
ಒಂದಷ್ಟು ಕಡಿಮೆ ಅನಿಸ್ತದ ಈಗ ನಿಮಗೆ ಈ ಸ್ಪೋರ್ಟ್ಸ್ ಹೌದು. ಇವಾಗ ಹೊರಗಡೆ ಹೋಗಿ ಆಟ ಆಡ್ತೀವಿ. ಇವಾಗ ಮೊಬೈಲ್ ನೋಡೋ ಟೈಮ್ಗೆ ನಾವು ಹೊರಗಡೆ ಹೋಗಿ ಆಟ ಆಡ್ತೀವಿ. ಅದು ಖುಷಿ ಆಗ್ತದೆ ನಮಗೆ. ಇಲ್ಲಾಂದರೆ ಯಾವಾಗಲೂ ಒಳಗೆ ಕೂತ್ಕೊಂಡು ಮೊಬೈಲಲ್ಲೇ ಇರ್ತೀವಿ. ಸೊ ಇವಾಗ ಹೊರಗಡೆ ಹೋಗಿ ಆಡ್ತಾ ಇರುವಾಗ ಏನೋ ನಮಗೆ ಖುಷಿ ಆಗ್ತದೆ. ನಿಮ್ಮ ಸ್ನೇಹಿತರಿಗೆಲ್ಲ ಹೊರಗಡೆ ಎಲ್ಲ ಇರ್ತಾರೆ, ಅವ್ರಿಗೆ ಏನು ಹೇಳ್ಬೋದು ಈ ಮೂಲಕ? ಎಲ್ಲರೂ ಬರ್ಬೋದು. ಇವಾಗ ಫ್ರೀ ಕೋಚಿಂಗ್ ಕೊಡ್ತಾ ಇದ್ದಾರೆ, ಫ್ರೀ ಬ್ರೇಕ್ಫಾಸ್ಟ್ ಎಲ್ಲನೂ ಕೊಡ್ತಾ ಇದ್ದಾರೆ. ಇಷ್ಟು ಒಳ್ಳೆ ಕೋಚ್ ಎಲ್ಲಿಯೂ ಸಿಗೋದಿಲ್ಲ. ಸೊ ಬೆಸ್ಟ್ ಯೂಸ್ ಮಾಡ್ಕೋಬೇಕು ಅಂತ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.